ನಾಳೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರ ಸರದಿ. ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಸಿಎಂ ಹೋಗೋ ಸಾಧ್ಯತೆ ಇದೆ. ನಾಯಕತ್ವ ಸಂಘರ್ಷ ತಣಿಸೋ ನಿಟ್ಟಿನಲ್ಲಿ ಮತ್ತೊಂದು ಪ್ರಯತ್ನ ಇದೆ. ಒಂದು ಪ್ರಯತ್ನ ಮೊನ್ನೆ ಯಶಸ್ವಿಯಾಗಿದೆ. ಹೊತ್ತಿ ಉರಿತಾ ಇದ್ದ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಬ್ರೇಕ್ಫಾಸ್ಟ್ ಒಂದಷ್ಟು ತಣ್ಣಗಾಗಿಸಿತ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ತಣ್ಣಗಾಯಿತು. ರಾಜ್ಯ ಕಾಂಗ್ರೆಸ್ಸಿನ ಅಧಿಕಾರ ಸಂಘರ್ಷ ಜಟಾಪಟಿಗೇನಿದೆ ದೆಹಲಿ ಅಂಗಳಕ್ಕೆ ಶಿಫ್ಟ್ ಆಗಿತ್ತು. ಯಾವುದೇ ಕ್ಷಣದಲ್ಲಿ ದೆಹಲಿಯಿಂದ ಕಾಲ್ ಬರುತ್ತೆ, ಸಿಎಂ ಡಿಸಿಎಂ ದೆಹಲಿಗೆ ಹೋಗ್ತಾರೆ, ಏನೋ ಒಂದು ತೀರ್ಮಾನ ಆಗುತ್ತೆ ಅಂತ. ಅದೆಲ್ಲದರ ನಡುವೆ ನಡೆದಂತ ಅಚ್ಚರಿಯ ಬೆಳವಣಿಗೆ. ದೆಹಲಿ ಹೈಕಮಾಂಡ್ ನಿಂದಲೇ ರಾಜ್ಯ ನಾಯಕರಿಗೆ ಕಾಲ್ ಬರುತ್ತೆ, ಇಲ್ಲಿ ಭುಗಿಲೆದ್ದಿರುವಂತಹ ಈ ಪರಿಸ್ಥಿತಿಯನ್ನ ನೀವೇ ತಣ್ಣಗಾಗಿಸಿ ಅಂತ. ಯಾಕಂದ್ರೆ ಮುಂದೆ ಅಧಿವೇಶನ ಇದೆ, ಪರಿಸ್ಥಿತಿ ನಿಭಾಯಿಸೋದು ಕಷ್ಟ ಆಗತ್ತೆ. ಒಬ್ಬರೊಂದು ದಿಕ್ಕು ಇನ್ನೊಬ್ಬರೊಂದು ದಿಕ್ಕು ಅಂತ ಅಧಿವೇಶನ ನಡೆಸೋದಕ್ಕೆ ಹೇಗೆ ಸಾಧ್ಯ? ವಿಪಕ್ಷದವರ ಕೈಗೆ ನೀವೇ ಅಸ್ತ್ರ ಕೊಟ್ಟಂತೆ. ಹಾಗಾಗಿ ಈ ಸಮಸ್ಯೆಯನ್ನ ರಾಜ್ಯದ ನೆಲದಲ್ಲೇ ಬಗೆಹರಿಸಿಕೊಳ್ಳಿ ಅಂತ ಹೈಕಮಾಂಡ್ ನಿಂದ ಇನ್ಸ್ಟ್ರಕ್ಷನ್ ಬಂದ ಕೂಡಲೇ ಇಲ್ಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಅದಾದ ನಂತರ ಒಂದು ಹಂತಕ್ಕೆ ತಣ್ಣಗಾಯ್ತು. ಈಗ ನಾಳೆ ಡಿಸಿಎಂ ಮನೆಯಲ್ಲಿ ಸಿಎಂಗೆ ಒಂದು ಬ್ರೇಕ್ಫಾಸ್ಟ್ ಆಯೋಜನೆಗೊಳ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮನೆಯ ಬ್ರೇಕ್ಫಾಸ್ಟ್ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇಲ್ಲಿ ತನಕ ನನಗೆ ಕಾಲ್ ಬಂದಿಲ್ಲ ಅಂತ. ಡಿಸಿಎಂ ಮಂಗಳವಾರ ಮನೆಗೆ ಬನ್ನಿ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಕರೆದ್ರೆ ಬ್ರೇಕ್ಫಾಸ್ಟ್ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೊನ್ನೆನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಂತರ ಒಂದು ಪ್ರೆಸ್ ಮೀಟ್ ಮಾಡಿದಾಗ್ಲೂ ಕೂಡ ಈ ಬಗ್ಗೆ ಸಿಎಂ ಮಾತಾಡಿದ್ರು. ಕರೆದಿದ್ರು ನನಗೆ ಡಿಕೆ ಶಿವಕುಮಾರ್ ಅಂತ. ಈಗ ಮಂಗಳವಾರ ಇದೆ, ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಹೇಳಿದ್ದಾರೆ ನೋಡಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಹಾಂ, ಗೊತ್ತಿಲ್ಲ, ಕರಿಬಹುದು. ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಮೊನ್ನೆ. ಕರೆದ್ರೆ ಹೋಗ್ತೀನಿ. ಹಾಂ, ಗೊತ್ತಿಲ್ಲ, ಕರಿಬಹುದು. ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ಅವತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿದ್ಯಾ, ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅಂತ ಅಂತಿರೋವಾಗ್ಲೇ ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದಷ್ಟು ತಣ್ಣಗಾಗಿಸಿತ್ತು ಪರಿಸ್ಥಿತಿಯನ್ನ. ಈಗ ಮತ್ತೆ ನಾಳೆದೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೋಸ್ಕರ ತಯಾರಿ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಒಳಗಡೆ ಇರುವಂತಹ ಈ ಮನಸ್ತಾಪ ಏನಿದೆ ಇದನ್ನ ಸಂಪೂರ್ಣವಾಗಿ ತಣಿಸಿಯೇ ಅಧಿವೇಶನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಂತಿದೆ. ಶ್ವೇತಾ, ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂತಹ ವಿಚಾರಗಳು ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ನೀವಿಬ್ರು ಸರಿ ಮಾಡ್ಕೊಳ್ಳಿ ಅಂತ ಹೇಳಿರಬಹುದು. ಆದರೆ ಈ ರೀತಿಯ ವಿಚಾರಗಳು ರಾಜಕಾರಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ. ಯಾವಾಗ ಬೂದಿ ಸರಿದು ಮತ್ತೆ ಬೆಂಕಿ ಹತ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ಊಹಿಸೋದಿಕ್ಕೂ ಆಗೋಲ್ಲ. ಸೊ ಅದೇ ರೀತಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಎಲ್ಲರೂ ಕೂಡ ನಾವು ಶಾಂತರಾಗಿದ್ದೀವಿ, ನಾವು ಸರಿಯಾಗಿದ್ದೀವಿ ಅನ್ನುವಂಥದ್ದನ್ನು ಸಾರ್ವಜನಿಕವಾಗಿ ತೋರಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಯಾರಾದರೂ ಒಬ್ಬರು ನಾಯಕತ್ವ ಬದಲಾವಣೆಯ ವಿಚಾರವನ್ನ ಮತ್ತೆ ಏನಾದರೂ ಮುನ್ನೆಲೆಗೆ ತಂದ್ರೆ ಮತ್ತೆ ಅದು ಬೆಂಕಿ ಹಚ್ಕೊಳ್ಳೋದಂತೂ ಖಂಡಿತ. ಈಗ ಅಧಿವೇಶನ ಇರುವಂತಹ ಕಾರಣಕ್ಕಾಗಿ ಆ ಅಧಿವೇಶನದಲ್ಲಿ ಸಿಎಂ ಕುರ್ಚಿಯ ಬದಲಾವಣೆಯ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀಬಾರ್ದು, ಅದನ್ನೇ ಬಿಜೆಪಿಯವರು ಅಸ್ತ್ರವಾಗಿಸಿಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಸೂಚನೆ ನೀಡಿತ್ತು. ಆ ಸೂಚನೆಯ ಬೆನ್ನಲ್ಲೇ ಶನಿವಾರ ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡುವ ಮೂಲಕ ನಾವಿಬ್ರು ಸರಿ ಇದ್ದೀವಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ಕಿತ್ತಾಟ ಇಲ್ಲ ಅನ್ನುವಂಥದ್ದನ್ನ ತೋರಿಸುವಂತ
ಮಾಡುವಂತ ಕೆಲಸ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿಯೇ DCM ಮನೆಯಲ್ಲಿ ನಾಳೆ CM ಸಿದ್ದರಾಮಯ್ಯನವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. CM ಬರಬಹುದು ಅನ್ನುವಂಥದ್ದು ಈಗ ಆಲ್ರೆಡಿ ಖಚಿತಪಡಿಸಿರುವಂಥದ್ದು. ಕರೆದ್ರೆ ನಾನು ಕೂಡ ಹೋಗ್ತೀನಿ ಅಂತ ಹೇಳಿ CM ನೇರವಾಗಿ ಖಚಿತಪಡಿಸಿದ್ದಾರೆ. ಸೊ ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಕುರ್ಚಿ ಕಿತ್ತಾಟ ಇಲ್ಲ ಅನ್ನುವಂಥದ್ದನ್ನ ತೋರಿಸುವಂತಹ ಕೆಲಸಕ್ಕೆ ಉಭಯ ನಾಯಕರು ಮುಂದಾಗಿರುವಂಥದ್ದು. ಆದರೆ ಯಾವಾಗ ಮತ್ತೆ ಕುರ್ಚಿ ಕಾದಾಟ ಮುನ್ನೆಲೆಗೆ ಬರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅಧಿವೇಶನ ಆದ ಬಳಿಕ ಏನಾದರೂ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕುರ್ಚಿ ಕದನ ಮುನ್ನೆಲೆಗೆ ಬರುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.